ನಮಸ್ಕಾರ ಎಲ್ಲ ನಮ್ಮ ಹೊಸ ಮಂದಿಗೆ ಎಲ್ಲರೂ ಹೆಂಗಿದ್ರಿ ಎಲ್ಲ ಆರಾಮಿದ್ರಿ ಅಂತ ಅನ್ಕೊಂತೀನಿ. ನಾವು ನೋಡ್ರಿ ಮುಂಜಾನೆ ನಡೆದೇ ಡ್ಯೂಟಿಗೆ ಹೋಗ್ಬೇಕಾದ್ರೆ ಇವತ್ತಿನ ಸ್ಟ್ರೈಕ್ ಅದ ನಮ್ಮ ಕಂಪ್ನಿಯಾಗ. ಯಾಕಂದ್ರೆ ಸೇಫ್ಟಿ ಸಲುವಾಗಿ ಅದು ಸ್ಟ್ರೈಕ್ ಮಾಡಿದ್ರು ಬರ್ ತೋರಿಸ್ತಾ ನೋಡ್ಬೋದು ಗಾಯ್ಸ್. ನಾವು ಬಂದು ಗೇಟಿ ನಿಂತೀವಿ. ಗೇಟಿ ನಿಂತ ಕೂಡ ನಮ್ಮ ಸಾರ ಬಂದಿಲ್ಲ ಅನ್ಬಿಲ್ಲ ಪುರ ಅವ್ರು ಮನವಿ ಮಾಡ್ಕೊಂಡು ಕೇಳ್ಬೇಕಂತ ಬಂದು ಕುಂತೀವಿ. ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ಸ್ಟ್ರೈಕ್ ಯಾಕಪ್ಪ ಅಂತಂದ್ರೆ ನಮ್ಮ ಕಂಪ್ನಿಯಾಗ 4 ವರ್ಷ ಆಯ್ತು ಇಂಕ್ರಿಮೆಂಟ್ ಆಗಿದ್ದಿಲ್ಲ. ಇಂಕ್ರಿಮೆಂಟ್ ಸಲುವಾಗಿ ನಾವು ಈಗ ಸ್ಟ್ರೈಕ್ ಮಾಡಿದೀವಿ. ಅದೇ ತರ ಇಲ್ಲಿ ಸೇಫ್ಟಿನೂ ಸರಿಯಾಗಿಲ್ಲ. ಅದಕ್ಕಾಗಿ ನಾವು ಈಗ ಸ್ಟ್ರೈಕ್ ಮಾಡಿದ್ವಿ. ನಮ್ಮ ಸರ್ರಿಗೆ ಗೊತ್ತಾಗಿ ನಮ್ಮ ಸರ್ ಹತ್ತಲದ ಟೈಮ್ ಆದ್ರೂ ಇನ್ನೂ ಬಂದಿಲ್ಲ. ಬರ್ತಾರೆ ಅಂತ ನಿಂತೀವಿ. ನಾವು ಬಂದೇ ಬಿಟ್ರೆ ಆಕ್ರಿ ಲಾಸ್ಟ್ ನಮ್ಮ ಸರ ಬಂದ್ಮೇಲೆ ಅವರಿಗೆಲ್ಲ ಕೇಳ್ಕೊಂಡು ಮನವಿ ಮಾಡ್ಕೊಂಡು ನೀವು ನೋಡ್ತಾ ಇದ್ರಿ. ನಮ್ಮ ಸ್ಟ್ರೈಕ್ ಮುಗಿತು. ಅದೇ ತರ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನಡೆದೇ ನೋಡ್ರಿ ಸೈಡಿಗೆ ನೋಡ್ಬೋದು. ನಮ್ಮ ಕ್ಯಾಂಪರ ಮತ್ತೆ ನಮ್ಮ ಬಸ್ ಎಲ್ಲ ವರ್ಕ್ ಎಲ್ಲ ಈಗ ಚಾಲೂ ಮಾಡಿದೆವು ನಾವು. ಈಗ 12 ಟೈಮ್ ಅದೇ ಲಂಚ್ ಬಸ್ ಅಲ್ಲಿ ನಾವು ಬೇರೆ ರೂಮಿಗೆ ಬಂದ್ವಿ. ರೂಮಿಗೆ ಬಂದ್ ಕೂಡ ನೋಡ್ಬೋದು ನಮ್ಗೆ ಫೋನ್ ಬಂತು. ಫೋನ್ ಬಂದ್ ಕೂಡ ನಾವು ನಡೆದೇ ನೋಡ್ರಿ ಫ್ಲಿಪ್ಕಾರ್ಟ್ ಆಫೀಸ್ ಅದಕ್ಕಪ್ಪ ಅಂತಂದ್ರೆ ನಮ್ದೊಂದು ಪಾರ್ಸಲ್ ಬಂದಿತ್ತು ಇವತ್ತು. ಆ ಪಾರ್ಸಲ್ಗೋಸ್ಕರ ನಡೆದ ನಾವು ಬರ್ ತೋರಿಸ್ತಾಗ ಮಗಳಾಗಿ ನಮ್ಮ ರೂಮ್ ಮಗಳಾಗಿ ನಮಗೊಂದು ಫ್ಲಿಪ್ಕಾರ್ಟ್ ಆಫೀಸ್ ಅದ ಇಲ್ಲಿ. ಆ ಫ್ಲಿಪ್ಕಾರ್ಟ್ ಆಫೀಸ್ ನಮ್ದೇನು ಪಾರ್ಸಲ್ ಬಂದಿತ್ತಪ್ಪ ಅಂತಂದ್ರೆ ನಾವು ಇವತ್ತು ತರಿಸಿ ನೋಡ್ರಿ ವೈರ್ಲೆಸ್ ಮೈಕ್ ತರಿಸಿದ ನಾವು ಇವತ್ತು. ನೋಡ್ಬೋದು ನೀವು ಮೈಕ್ ಹೆಂಗದ ಅಂತಂದು ಮೈಕಿನ ಬಗ್ಗೆ